ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು. ನಮ್ಮ ಬಿಜೆಪಿ ಮುಂದುವರ ಯತ್ನಾಳ್ ಆಯ್ತು, ರಮೇಶ್ ಜಾರಕಿಹೊಳಿ ನಮ್ಮ ಟೀಮ್ ಆಯ್ತು. ಬಿಜೆಪಿ ಪರ್ಸನಲ್ ಇಲ್ಲ, ನಾ ಬಿಜೆಪಿಯಲ್ಲೇ ಇದ್ದು ಬಿಜೆಪಿನ 28ಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲಾಕೈತೋ. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕು ಆ ಥರ ನಾವು ದುಡಿತೇವೆ. ನಾವು ಏನೂ ಗೊಂದಲಿಲ್ಲ, ಇದೇನಂಥದ್ದು ಸಮಸ್ಯೆ ಇಲ್ಲ. ಏನೋ ಕೆಟ್ಟ ಗಳಿಗೆದು ಒಂದು, ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತಿ. ಗ್ರಹಣ 100% ಹೈಕಮಾಂಡ್ 100 ನಿನ್ನೆ ಮಾತಾಡಿದೆ ನಾ 100% ಯುವಕ ನನಗೆ ಪೂರ್ಣ ವಿಶ್ವಾಸದೆ. ಯಾಕೆ ಕೈವಾಡ್ತಿರ್ಲಿ ಏನಿರಲಿ ಅದನ್ನ ದೊಡ್ಡ ವಿಷಯ ಅಲ್ಲ. ಅದು ಈಗ ಹೇಳುವುದಿಲ್ಲ. ಇವತ್ತು ಒಂದೇ ಬಹುಶಃ ಯತ್ನಾಳ್ ಸಂಬಂಧ ಪ್ರೆಸ್ ಕಮಿಟಿ ಹೇಳ್ತಾನೆ. ಯಾಕಂದ್ರೆ ನೀವು ಒಂಟಿ ಆದರೂ ಎಲ್ಲದಿಲ್ಲ, ನಾವೆಲ್ಲರೂ ಕಟ್ಟೋದು ಯತ್ನಾಳ್ ಹ್ಯಾಪಿ ನಿಂತೈತೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆ ಹೊಡೆದು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ. ಈ ಸಲ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್. ನಾವೆಲ್ಲ ಕೂಟಿ ಬಿಟ್ಟಿದ್ವಿ. ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲಿ ಕೆಲಸ ಮಾಡಿದ್ವಿ. ಇನ್ನು ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಡಿಸ್ತೀವಿ. ಅದೆಲ್ಲ ಬೇರೆ ನೋಡ್ರಿ, ಅದು ಏನೇ ಇರಲಿ ವಿರೋಧಿ ಬಣ್ಣ ನಾವು ಇವ್ರ ಸ್ಟೇಟ್ನ ಮಾತಾಡ್ತಿಲ್ಲ, ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ. ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ಮಾತಾಡಿದ್ದೀನಿ. ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಯತ್ನಾಳ್ ಅವರು ಪುನರ್ ಬಿಜೆಪಿಯಲ್ಲಿ ಗಟ್ಟಿಯಾಗಿರ್ತಾರೆ. ಪಕ್ಷ ನಾ ಇವತ್ತು ವಿಜೇಂದ್ರ ಬಗ್ಗೆ ಮಾತಾಡಬೇಡ್ರಿ. ಇದೇ ಫಸ್ಟ್ ಸ್ಟಾರ್ಟಿಂಗ್ ಅದನ್ನ ಹಿಂದಿನ ಮಾತೆ ಪತ್ತು ಶಬ್ದ ಬರ್ತದ್ರೆ ಮುಂದೆ ಮಾತಾಡೋದು ದಯವಿಟ್ಟು. ಥ್ಯಾಂಕ್ ಯು ಸರ್. ಅದು ಹೇಳ್ಬೇಕು, ಅದು ಹಂಗೆ ಹೇಳ್ತಾರೆ, ಟ್ಯೂನ್ ಹೇಳ್ತಾರೆ. ಹಿಂದಿನ ಎಲ್ಲ ಪುತ್ರ ಶಬ್ದನ ಬದ್ಧ ಅಂತ ತಿಳ್ಕೊಬೇಕು ನೀವು. ಅದೆಲ್ಲ ನೋಡಿ. ಏನಕ್ಕೆ ಕೆಟ್ಟಗಳಿಗೆ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗೋದಿಲ್ಲ. ಅದೇನು ಇರ್ಬೇಕು, ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೋದ್ರೆ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದು ನಂಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರೆದಿದ್ದೇನೆ. ಕಾಂಟ್ರವರ್ಸಿ ಮಾಡಬೇಡಿ. ನಾವು ಪುನರ್ ಪರಿಶೀಲನೆ ಮಾಡಿ ಉಚ್ಚಾಟನೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಕ್ಕೆ ಮನವಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲಿ 100ಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಇದ್ರೆ ಹೆಚ್ಕೊಂಡು ನಾನು ಸೇಮ್ ದಯವಿಟ್ಟು ಏನು ಬೇಡ. ಮತ್ತೆ ಇನ್ನು 10 ದಿವಸ ಬಿಟ್ಟು ಕೇಳಿ ಮಾತಾಡ್ತೇನೆ. ಎಲ್ಲರೂ ನಮ್ದೆಲ್ಲ ಟೀಮ್ ನಾವು ಸೇರ್ತೀವಿ. ಅಲ್ಲಿ ಕುಮಾರ್ ಮನೆ ಸೇರ್ಬೋದು. ಮತ್ತೆ ಎಲ್ಲರೂ ಬೇಡಪ್ಪ ಈ ಸತ್ತೆ ಕುಮಾರ ಪದೇ ಬೇರೆ ಕೈಲಿ ಶಿಫ್ಟ್ ಆಗುದು. ಟೈಮ್ ಮುಂಜೆ 11 ನಂತರ ಅಭಿವೃದ್ಧಿ ಅಧಿಕಾರ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು, ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಮಾತನಾಡುವಂತಹ ನಾಯಕರು, ಲಿಂಗಾಯತ ಸಮುದಾಯಗಳನ್ನು ಒಗ್ಗೂಡಿಸಿದಂತಹ ಏಕೀಕರಣದ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂತಂದರೆ, ಅಧಿವೇಶನದಲ್ಲಿ ಯಾವಾಗಲೂ ಉತ್ತರ ಮಾತಾಡ್ತಾ ಇದ್ವಿ. ಪಂಚಮಸಾಲಿ ಮೀಸಲಾತಿ, ಸಮುದಾಯ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ವಿ. ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೆದಿದ್ದೇನಂತ ಒಂದು ಕಾರಣ, ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕನ್ನುವಂಥ ಕಾರಣ. ಈ 4 ಕಾರಣ ಇಟ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥವ್ರು ಬಸವನಗೌಡರು. ಈ ರಾಜ್ಯ ಜನತೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು, ರಾಜ್ಯ ಅಧ್ಯಕ್ಷರಾಗಿ ನೋಡಬೇಕು ಅಂತ ಭಾಳ ದಿನಗಳಿಂದ ಕಾಯ್ತಾ ಇದ್ದರು. ಈ ಎಲ್ಲ ಕಾರಣಕ್ಕೋಸ್ಕರವೇ ಹತಾಶಗೊಂಡು ಪೂರ್ವಗ್ರಹ ಪೀಡಿತರಾಗಿ ಬಿಜೆಪಿ ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕರನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು
ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಭಾಳಷ್ಟು ಗಟ್ಟಿಯಾಗಿ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ವಿಚಾರಣೆ ಮಾಡೋಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಹೊರಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಇದರಿಂದ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಪಂಚಮಸಾಲಿ ಹೋರಾಟವನ್ನು ಅಡಗಿಸುವಂಥ ಕುತಂತ್ರ ಏನಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.